ಅಲ್ಲದೆ ವಿದೇಶಿ ಸಾಲವನ್ನು ಪಡೆಯುವುದಕ್ಕೆ ಕೇಂದ್ರ ಸರ್ಕಾರವು ಸಾರ್ವಭೌಮ ಸಾಲ ಅನುವು ಮಾಡಿಕೊಡುತ್ತದೆ. ರಾಜ್ಯ ಸರ್ಕಾರವು ಯೋಜನೆಗೆ ಬೇಕಾದಂಥ ಭೂಮಿಯನ್ನು ಒದಗಿಸುತ್ತದೆ. ಅಲ್ಲದೆ SGST ಮರುಪಾವತಿ ಮಾಡಲಾಗುತ್ತದೆ, ನಷ್ಟವನ್ನು ಭರಿಸಲು ಆಗುತ್ತದೆ. ಇದು ತಾವು ಕೊಟ್ಟಿರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 88% ನಾವೇ, ಕೇಂದ್ರ ಸರ್ಕಾರ ಓನ್ಲಿ 12% ಅಂತ. ತಾವೇ ಉತ್ತರದಲ್ಲಿ 50-50 ಅಂತ ಹಾಕಿದ್ದೀರಾ? ಅಗ್ರಿಮೆಂಟ್ ಇದ್ದಿದ್ದು ಅಶೋಕ್, ಅಗ್ರಿಮೆಂಟ್ ಇದ್ದಿದ್ದು 50-50. ಮಂಜುನಾಥ್ ಅರ್ಕಲ್ಗೌಡ್ ಕೂತ್ಕೊಳ್ಳಪ್ಪಲ್ಲಿ ಅಂತ ಮಾಡ್ತಾರೆ ಇಲ್ಲಿ ಮಾತಾಡೋರು. ಅಗ್ರಿಮೆಂಟ್ ಇದ್ದಿದ್ದು 50-50 ಅಗ್ರಿಮೆಂಟ್. ಬಟ್ ಇಲ್ಲಿವರೆಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿರೋದು 8,033 ಕೋಟಿ, ಸಬ್ ಡೆಪ್ಟ್ 3,112, ಒಟ್ಟು 11,000 ಕೋಟಿ. ಇಲ್ಲಿವರೆಗೂ ಖರ್ಚಾಗಿರೋದು 67,000 ಕೋಟಿ, 67,000 ರೂಪಾಯಿ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ 67,000 ಕೋಟಿ ರೂಪಾಯಿಲಿ 11,000 ಕೋಟಿ ತೆಗೆದ್ರೆ ನಾವು 56,000 ಕೋಟಿ ರೂಪಾಯಿ ನಾವು ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಲೆಕ್ಕ ಹಾಕಿ, ಕೇಂದ್ರ ಸರ್ಕಾರ 11,000 ಕೋಟಿ, ನಮ್ಮ ಸರ್ಕಾರ 67,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸರ್ಕಾರ ಅಂದ್ರೆ ರೀ ಪ್ಯಾಸೆಂಜರ್ಸ್ ಸ್ಟೇಟ್ ಅದನ್ನೇ ಕರ್ನಾಟಕ ಸರ್ಕಾರ ನೀವು ಸೇರ್ಕೊಂಡು ಇದು ಲೆಕ್ಕಾಚಾರ. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಮತ್ತು ಅಗ್ರಿಮೆಂಟ್ ಆಗಿರೋದು 50-50ನೇ. ಬಟ್ ಅಷ್ಟು ದುಡ್ಡು ಬರ್ತಾ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ದಟ್ ದುಡ್ಡು. ಇದೊಂದೇ ಅಲ್ಲ, ಎಲ್ಲ ಸ್ಟೇಟಲ್ಲೂ ಇದೆ. ಕೆಲವು ಸ್ಟೇಟಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ. ನಾನು ಬೇಕಾದ್ರೆ ಕೂತ್ಕೊಂಡು ನೀವು ರೆಕಾರ್ಡ್ಸ್ನ ಬೇಕಾದ್ರೆ ತೆಗ್ಸಿ, ಬೇಕಾದ್ರೆ ಹೋಗಿ BMRC ಅಲ್ಲೇ ಬೇಕಾದ್ರೆ ಇಲ್ಲ ಫೈಲ್ ಎಲ್ಲ ತಂದು ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ನಾನು. ಇದರಲ್ಲೇನು ಮುಚ್ಚು ಪೇಪರು ಡಾಕ್ಯುಮೆಂಟ್ನ ನಂಬರ್ಸ್ನ ಯಾರು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ನಾವು ಓದೋರ ದೃಷ್ಟಿ ನಮ್ದು ಒಂದೊಂದು ಥರ ಲೆಕ್ಕಾಚಾರ ಇದೆ. ಈ ಫೈನಾನ್ಷಿಯಲ್ ಅಡ್ವೈಸರ್ಗಳು ಒಬ್ಬೊಬ್ಬರು ಒಂದೊಂದು ಥರ, ಅವರು ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಒಂಥರ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಒಂಥರ ಹೇಳ್ತಾರೆ, ನೀವು ಫೈನಾನ್ಸ್ ಮಿನಿಸ್ಟರ್ ಆದಾಗ ನೀವು ಒಂಥರ ಹೇಳ್ಬೋದು. ಅದು ದಿ ವೇ ಯು ಪ್ಲಾನ್ ಇಟ್ ಈಸ್ ಡಿಫ್ರೆಂಟ್ ಅಷ್ಟೇ, ಬೇರೆ ಏನೇನಿಲ್ಲ. ನೀವು ಮೆಟ್ರೋ ದಾಖಲೆಗಳನ್ನೆಲ್ಲ ನಮ್ಮ ಕೈಗೆ ಕೊಡೋದು ಬೇಡ. ನೀವು ಕೊಟ್ಟಿರೋ ದಾಖಲೆನೇ ಇಲ್ಲಿದೆ ನನ್ನ ಹತ್ರ.